ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆಯಷ್ಟೇ ವಿರಾಜಪೇಟೆಯಲ್ಲಿ ಶಾಸಕ ಅಪ್ಪಚ್ಚು ರಂಜನ್ರ ಸಹೋದರ ಸುಜಾ ಕುಶಾಲಪ್ಪ ಮೇಲೆ ಕೊಲೆ ಪ್ರಯತ್ನ ನಡೆಯಿತು. ದುಷ್ಕರ್ಮಿಗಳು ಗುಂಡು ಹಾರಿಸಿ ಅವರ ಕೊಲೆಗೆ ಪ್ರಯತ್ನಿಸಿದ್ರು. ಸುಜಾ ಕುಶಾಲಪ್ಪ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಕೂಡ ಹೌದು. ಅದಕ್ಕೆ ಸಂಬಂಧಪಟ್ಟಂತೆ ದುಷ್ಕರ್ಮಿಗಳು ಬಳಸಿದ್ದ ಕಾರ್ ಇವತ್ತು ಪತ್ತೆಯಾಗಿದೆ. ಜೊತೆಗೆ 4 ವ್ಯಕ್ತಿಗಳನ್ನು ಸಂಶಯದ ಆಧಾರದ ಮೇಲೆ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬಂದಿವೆ. ಆದರೆ ಅದು ಇನ್ನೂವರೆಗೂ ಪೊಲೀಸ್ ಮೂಲಗಳಿಂದ ಕನ್ಫರ್ಮ್ ಆಗ್ತಾ ಇಲ್ಲ. ಇದೆಲ್ಲದರ ಮಧ್ಯೆ ಇವತ್ತು ಕೊಡಗು ಬಂದ್ ಕೂಡ ನಡೀತು. ಅದಕ್ಕೆ ಸಂಬಂಧಪಟ್ಟಂಥ ವರದಿ ಇಲ್ಲಿದೆ. ನಿನ್ನೆ ಮಡಿಕೇರಿ ನಗರದಲ್ಲಿ ಸಾಹಿತ್ಯದ ಅಬ್ಬರ ಒಂದೆಡೆ ಮೊಳಗುತ್ತಿದ್ರೆ ಮತ್ತೊಂದೆಡೆ ಗುಂಡಿನ ಸದ್ದು ಕೇಳಿತ್ತು. ವಿರಾಜಪೇಟೆಯಲ್ಲಿ ಕೊಡಗು ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಅಪ್ಪಚ್ಚು ರಂಜನ್ ಸಹೋದರ ಸುಜಾ ಕುಶಲಪ್ಪ ಮೇಲೆ ದುಷ್ಕರ್ಮಿಗಳು ಗುಂಡು ಹಾರಿಸಿ ಪರಾರಿಯಾಗಿದ್ರು. ಇದೀಗ ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಸುಜಾ ಕುಶಲಪ್ಪ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಘಟನೆ ಖಂಡಿಸಿ ಬಿಜೆಪಿ ಇವತ್ತು ಕೊಡಗು ಜಿಲ್ಲೆ ಬಂದ್ಗೆ ಕರೆ ನೀಡಿತ್ತು. ಬಂದ್ ಬಹುತೇಕ ಯಶಸ್ವಿಯಾಗಿದೆ. ಬೆಳಗ್ಗೆಯಿಂದಲೇ ಬಿಜೆಪಿ ಕಾರ್ಯಕರ್ತರು ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆಯಲ್ಲಿ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ರು. ದುಷ್ಕರ್ಮಿಗಳ ಬಂಧನಕ್ಕೆ ಒತ್ತಾಯ ಮಾಡಿದ್ರು. ಪೊಲೀಸರಿಗೆ ಬಹುಶಃ ಫ್ರೀಯಾಗಿ ಬಿಟ್ಟರೆ, ಅವರ ವಿವೇಚನೆಗೆ ಬಿಟ್ಟರೆ ಹಂತಕರು ಇವತ್ತು ಸಂಜೆ ಒಳಗೆ ಬಂಧನ ಆಗ್ತಾರೆ ಅನ್ನುವ ಮಾಹಿತಿ ಇದೆ. ಕಾರ್ಯಪ್ರವೃತ್ತರಾಗಿದ್ದಾರೆ. ಆದರೆ ಅವರನ್ನು ತಡೆಯುವಂಥ ಕೆಲಸ ಏನಾದರೂ ಆದರೆ ಬಹುಶಃ ಪರಿಸ್ಥಿತಿ ವಿಪಕ್ಕಕ್ಕೆ ಹೋಗ್ತದೆ. ಇವತ್ತು ಶಾಂತಿಯುತ ಆಗಿ ನಡೀತಾ ಇದೆ. ಮುಂದೆ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆದರೆ ಯಾರು ಈ ಅಧಿಕಾರಿಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ, ಆ ಕೆಲಸ ಮಾಡಬೇಡಿ. ಮಡಿಕೇರಿ ಹೊರವಲಯದ ಟೋಲ್ ಗೇಟ್ ಬಳಿ ಮೈಸೂರು ಮಡಿಕೇರಿ ರಾಜ್ಯ ಹೆದ್ದಾರಿಯನ್ನ 1 ಗಂಟೆಗೂ ಹೆಚ್ಚು ಕಾಲ ತಡೆದ್ರು. ಇದರಿಂದ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಮಡಿಕೇರಿ ನಗರದ ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ರು. ಇದೇ ವೇಳೆ ಸೋಮವಾರಪೇಟೆಯಲ್ಲಿ ಅಂಗಡಿಗಳನ್ನ ಬಲವಂತವಾಗಿ ಮುಚ್ಚಿಸಲು ಯತ್ನಿಸಿದಾಗ 2 ಗುಂಪುಗಳ ನಡುವೆ ಘರ್ಷಣೆ ನಡೆಯಿತು. ಈ ಸಂಬಂಧ ಪೊಲೀಸರು 10 ಜನರನ್ನ ಬಂಧಿಸಿದ್ದಾರೆ. ಇತ್ತ ಮೈಸೂರಿನಲ್ಲಿ ಕೂಡ ದಾಳಿ ಖಂಡಿಸಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಅನ್ಯ ಕೋಮಿನ ಯುವಕ ಪ್ರತಿಭಟನೆಯನ್ನ ಚಿತ್ರೀಕರಣ ಮಾಡ್ತಿದ್ದ. ಇದನ್ನ ಖಂಡಿಸಿದ ಕಾರ್ಯಕರ್ತರು ಆತನ ಮೇಲೆ ಥಳಿಸಿದ ಘಟನೆಯೂ ನಡೆಯಿತು. ಇನ್ನು ಸುಜಾ ಕುಶಲಪ್ಪ ಮೇಲೆ ಗುಂಡಿನ ದಾಳಿಗೆ ದುಷ್ಕರ್ಮಿಗಳು ಬಳಸಿದ್ದ ಆಲ್ಟೋ ಕಾರು ಮಡಿಕೇರಿ ಹೊರವಲಯದ ಕಗ್ಗೋಡ್ಲ ಬಳಿಯ ಕಾಫಿ ತೋಟದಲ್ಲಿ ಪತ್ತೆಯಾಗಿದೆ. ಕಾರಿನ ಸಂಖ್ಯೆಯನ್ನು ಬದಲಾಯಿಸಿದ್ದು ಪತ್ತೆಯಾಗಿದ್ದು 3 ಮಚ್ಚು ಹಾಗೂ ರಕ್ತದ ಕಲೆಗಳು ಪತ್ತೆಯಾಗಿವೆ. ಸ್ಥಳಕ್ಕೆ ಪೊಲೀಸರು ಶ್ವಾನದಳ ಭೇಟಿ ನೀಡಿದ್ದು 6 ಜನರನ್ನ ಬಂಧಿಸಲಾಗಿದೆ ಎನ್ನಲಾಗಿದೆ. ಮೈಸೂರಿನಿಂದ ಸೋಮಶೇಖರ್ ಜೊತೆ ಗಿರಿಧರ್, ಸುವರ್ಣ ನ್ಯೂಸ್, ಮಡಿಕೇರಿ. ಈ ರೀತಿಯಾಗಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಚೀನಾ ಸೋಮೇಶ್ ಸಾಮಾಜಿಕ ಕಾರ್ಯಕರ್ತರು ಮಡಿಕೇರಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡೋದಕ್ಕೆ. ಸೋಮೇಶ್ ಅವರೇ, ಬೋಪಯ್ಯನವರು ಮಾತನಾಡ್ತಾ ಇರೋದನ್ನು ಕೇಳಿಸ್ಕೊಂಡ್ವಿ ನಾವು ಈಗಷ್ಟೇ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಸಂಜೆಯೊಳಗಾಗಿ ಆರೋಪಿಗಳನ್ನು ಬಂಧಿಸ್ತಾರೆ ಅನ್ನುವಂಥ ಮಾತನ್ನು ಫ್ರೀ ಹ್ಯಾಂಡ್ ಕೊಟ್ಟಿಲ್ವಾ? ಹಾಗಿದ್ರೆ ಕೊಟ್ಟಿಲ್ಲ ಅನ್ನೋದಾದರೆ ಯಾರು ಕೊಟ್ಟಿಲ್ಲ? ಅಂದರೆ ಒಂದು ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷರ ಮೇಲೆ ಈ ರೀತಿ ಹಾಡಹಗಲಲ್ಲಿ ನಡೆಸಿರತಕ್ಕಂಥ ದುಷ್ಕೃತಿ ಏನಿದೆ, ಇದು ನಾಗರಿಕ ಸಮಾಜ ಖಂಡಿಸತಕ್ಕಂಥದ್ದು. ಅದರ ಒಟ್ಟಿಗೆ ಕೊಡಗಿನಲ್ಲಿ ಪಾತಕಿ ಲೋಕ, ಭೂಗತ ಲೋಕ ಮತ್ತು ಜಾಗತಿಕ ಭಯೋತ್ಪಾದನೆ, ನಕ್ಸಲಿಯ ನಂಟನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂಥ ಎಲ್ಲ ದುಷ್ಕೃತ್ಯಗಳು ಅಥವಾ ರಾಷ್ಟ್ರಘಾತುಕ ಶಕ್ತಿಗಳನ್ನು ಎಲ್ಲಿಯೋ ರಾಜಕೀಯ ಶಾಹಿ ರಕ್ಷಿಸ್ತಿದೆ ಅನ್ನತಕ್ಕಂಥ ಸಾಮಾನ್ಯ ಗುಮಾನಿ ಜನಸಾಮಾನ್ಯರಲ್ಲಿದೆ. ಆ ದಿಶೆಯಲ್ಲಿ ಬಹುಶಃ ಶಾಸಕರು ಹೇಳಿರತಕ್ಕಂಥ ಮಾತಿನಲ್ಲಿ ಅರ್ಥ ಇದೆ ಅಂತ ಅನ್ನಿಸ್ತದೆ. ಸೋಮೇಶ್ ಅವರೇ, ಈಗಾಗಲೇ ಇನ್ನೂ ತನಿಖೆ ನಡೀತಾ ಇರುವಂಥದ್ದು. ಪೊಲೀಸರು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಆಗಲೇ ನೀವು ಇದನ್ನು ಭಯೋತ್ಪಾದನೆ ಮತ್ತು ನಕ್ಸಲಿಸಮ್ಗೆ ಲಿಂಕ್ ಕೊಡ್ತಾ ಇದ್ದೀರಿ. ಆ ರೀತಿಯಾಗಿ ನಿಮಗೆ ಸಂಶಯಗಳು ಬರೋದಕ್ಕೆ ಕಾರಣಗಳಿವೆಯಾ? ಕಾರಣ ಅಂದರೆ ಕೊಡಗು ಜಿಲ್ಲೆ ಅತ್ಯಂತ ಶಾಂತಿ, ಸುವ್ಯವಸ್ಥೆ, ಶಾಂತಿ, ಪ್ರೀತಿ, ಸಹಬಾಳ್ವೆಗೆ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಯಾವುದೇ ಒಂದು ಕೊಳಕನ್ನು ಕಾಣದೆ ಇದುವರೆಗೂ ಕೂಡ ಅತ್ಯಂತ ಸುಮಧುರ ಬಾಂಧವ್ಯದಿಂದ ಎಲ್ಲ ಪಕ್ಷಗಳು ಒಂದಾಗಿ ಒಟ್ಟಾಗಿ ಕಾರ್ಯಾಚರಿಸೋದನ್ನು ನಾವೆಲ್ಲ ಕಾಣ್ತಾ ಇದ್ದೋ.
ಚುನಾವಣೆ ಬಂದಾಗಷ್ಟೇ ರಾಜಕಾರಣದ ಹೋರಾಟ ನಡೀತದೆ. ಅದರ ಪ್ರಸ್ತುತ ವಿಚಿತ್ರಕಾರಕ ಶಕ್ತಿಗಳು ಕೂಡ ರಾಜಕೀಯ ವ್ಯವಸ್ಥೆಯಲ್ಲಿ ನುಸುಳಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹಾಡು ಹಗಲಿನಲ್ಲಿ ನಡುಬೀದಿಯಲ್ಲಿ ಒಂದು ರಾಜಕೀಯ ಪಕ್ಷದ ಜಿಲ್ಲಾಧ್ಯಕ್ಷರ ಮೇಲೆ ದಾಳಿ ಆಗ್ತದೆ ಅಂತಾದರೆ ಅದು ಅತ್ಯಂತ ಆತಂಕಕಾರಿ ಮತ್ತು ಖಂಡನೀಯ. ಈ ದಿಸೆಯಲ್ಲಿ ಈ ವಿಚಿತ್ರಕಾರಕ ಶಕ್ತಿಗಳಿಗೆ ಯಾರೂ ಕೂಡ ಇಲ್ಲಿ ಕಾವೇರಿ ನಾಡಿನಲ್ಲಿ ಅನುವು ಮಾಡಿಕೊಡಬಾರ್ದು ಅನ್ನೋದು ನಾಗರಿಕ ಸಮಾಜದ ಒತ್ತಾಯ. ತಾವು ಇವತ್ತು ಪ್ರತಿಭಟನೆ ನಡೆಸುವಾಗ ಇತ್ತೀಚೆಗೆ ನಡೆದಂತಹ ಕೆಲವು ಘಟನೆಗಳ ಉದಾಹರಣೆಗಳನ್ನು ಕೊಟ್ರಿ ಅಂತ ಕೇಳ್ಪಟ್ಟೆ. ಯಾವ್ಯಾವ ಘಟನೆಗಳನ್ನು ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೀರಿ ನೀವು, ಇತ್ತೀಚೆಗೆ ಈ ರೀತಿಯಾದಂಥ ಘಟನೆಗಳು ನಡೆದವು ಅಂತ ಹೇಳುವಾಗ? ಇವತ್ತು ಭಾಜಪ ಜಿಲ್ಲಾಧ್ಯಕ್ಷ ಸುಜಾ ಕುಶಾಲಪ್ಪ ಅವರ ಮೇಲೆ ದಾಳಿ ನಡೆದ ಮಾತ್ರದಿಂದ ನಾವು ಎಲ್ಲವನ್ನು ತಳುಕು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥ ಒಂದು ದುಸ್ಸಾಹಸಕ್ಕೆ ಇಳಿದಿರತಕ್ಕಂಥ ಕೃತ್ಯದ ಹಿಂದೆ ಕಾಣದ ಕೈಗಳ ಕೈವಾಡ ಇರತಕ್ಕಂಥದ್ದು ಮತ್ತು ಒಂದು ವ್ಯವಸ್ಥಿತ ಕೊಲೆ ಯತ್ನ ಇದು ಅನ್ನೋದನ್ನು ಸಾಬೀತುಪಡಿಸಿದಂತಾಗಿದೆ. ಈ ಹಿನ್ನೆಲೆಯಲ್ಲಿ ತನಿಖೆಯ ದಿಕ್ಕು ತಪ್ಪಬಾರದು. ಎರಡನೇದಾಗಿ ನೈಜವಾಗಿ ಯಾರು ಈ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಂಥವರನ್ನು ಬಂಧಿಸುವ ಮೂಲಕ ಪೊಲೀಸರು ಸತ್ಯಾಂಶವನ್ನು ಬಯಲಿಗೆಳಿಬೇಕು ಅನ್ನುವ ದಿಸೆಯಲ್ಲಿ ಈ ಆಗ್ರಹಪೂರ್ವಕ ಬೇಡಿಕೆಯೊಂದಿಗೆ ಕೊಡಗು ಬಂದಾಗಿದೆ. ಬಂದ್ಗೆ ಕೂಡ ಉತ್ತಮ ಪ್ರತಿಕ್ರಿಯೆ ಮತ್ತು ಕೊಡಗಿನ ಜನ ಎಷ್ಟರ ಮಟ್ಟಿಗೆ ಇವತ್ತು ಸಮಾಜದಲ್ಲಿ ಇಂಥ ದುಷ್ಕೃತ್ಯಗಳು ಮರುಕಳಿಸಬಾರ್ದು ಅನ್ನೋದ್ರ ಬಗ್ಗೆ ಆಶಯ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಬಂದ್ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಎಸ್ ಸೋಮೇಶ್ ಅವರೇ, ಘಟನೆ ನಿನ್ನೆ ಅಷ್ಟೇ ನಡೆದಿರುವಂಥದ್ದು. ನಾನು ಆಗಲೇ ಹೇಳಿದ ಹಾಗೆ ಪೊಲೀಸರು ಇನ್ನೂ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇದಕ್ಕೊಂದು ಕೋಮು ಬಣ್ಣ ಬಳಿಯುವಂಥ ವ್ಯವಸ್ಥಿತ ಪ್ರಯತ್ನ ಕೊಡಗಿನಲ್ಲಿ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳಿದೆ. ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಇಡೀ ಘಟನೆಗೆ ಒಂದು ಕೋಮು ಬಣ್ಣ ಬೆಳೆದು ಬಿಡುವಂಥದ್ದು ಎಲ್ಲಿಯೂ ಇದು ಕೋಮು ಬಣ್ಣದ ಹಿನ್ನೆಲೆಯಲ್ಲಿ ನಡೀತಿಲ್ಲ. ನೀವು ನೋಡಿರ್ಬೋದು, ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಶಕ್ತಿಯ ಆಧಾರದ ಮೇಲೆ ಇವತ್ತು ಕೊಡಗು ಬಂದ್ ನಡೆದಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ಪಾರ್ಟಿಯ ಕಾರ್ಯಕರ್ತರು ಅತ್ಯಂತ ಕ್ರಿಯಾಶೀಲವಾಗಿರತಕ್ಕಂತಹ ಜಿಲ್ಲೆ ಇಲ್ಲಿ. ಹಾಗಾಗಿ ಅದರ ಜಿಲ್ಲಾಧ್ಯಕ್ಷರ ಮೇಲೆ ಯಾರೋ ದುಷ್ಕರ್ಮಿಗಳು ಅಥವಾ ಕಾಣದ ಕೈಗಳ ಹಿನ್ನೆಲೆಯಲ್ಲಿ ಒಂದು ಕೊಲೆ ಯತ್ನ ನಡೆದಿದೆ ಅನ್ನುವಾಗ ಅದನ್ನು ಪಕ್ಷಾತೀತವಾಗಿ ನಾಗರಿಕ ಸಮಾಜ ಪ್ರತಿಭಟಿಸತಕ್ಕಂಥ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ. ಆ ದಿಸೆಯಲ್ಲಿ ಈ ಒಂದು ಬಂದ್ ಯಶಸ್ವಿಪೂರ್ಣವಾಗಿ ನಡೆದಿದೆ. ನಿನ್ನೆ ತಾನೇ ನಡೆದಂಥ ಒಂದು ದುಷ್ಕೃತ್ಯ ಮತ್ತು ಆ ಬೆನ್ನಲ್ಲೇ ಸಮಾಪನಗೊಂಡಿರತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ, ಇದಕ್ಕೆ ಬಂದಂಥ ಜನಗಳಿಗೆ ಕೂಡ ಯಾವುದೇ ತೊಂದರೆ ತಾಪತ್ರೆ ಕೈಘಟನೆ ಇಲ್ಲದ ರೀತಿ ಈ ಬಂದ್ ನಡೆದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಎಸ್, ಧನ್ಯವಾದಗಳು ಸೋಮೇಶ್ ಅವರೇ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇಂಥ ಯಾವುದೇ ಘಟನೆ ನಡೆದಾಗ ಪೊಲೀಸರಿಗೆ ತನಿಖೆ ಮಾಡೋದಕ್ಕೆ ಅವರದೇ ಆದಂಥ ಒಂದಷ್ಟು ಟೈಮನ್ನು ಕೊಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಕಾಣದ ಕೈಗಳ ಕೈವಾಡ ಅನ್ನುವಂಥದ್ದಾಗಲಿ, ಪೊಲೀಸರನ್ನು ಯಾರೋ ತಡೀತಾ ಇದ್ದಾರೆ ಅನ್ನುವಂಥದ್ದಾಗಲಿ, ಆರೋಪಿಗಳನ್ನು ಇನ್ಯಾರೋ ರಕ್ಷಿಸ್ತಾ ಇದ್ದಾರೆ ಅನ್ನುವಂಥದ್ದಾಗಲಿ, ಈ ರೀತಿಯಾದಂಥ ಆರೋಪಗಳನ್ನು ಮಾಡುವಂಥದ್ದು ನಿಜಕ್ಕೂ ಎಷ್ಟು ಸರಿನೋ ಅರ್ಥ ಆಗ್ತಿಲ್ಲ. ನಿಜಕ್ಕೂ ಪೊಲೀಸರು ಸಕ್ಷಮರಾಗಿದ್ದಾರೆ. ಇಂಥದ್ದೊಂದು ಘಟನೆ ನಡೆದಾಗ ಇದರ ತಪ್ಪಿತಸ್ಥರನ್ನು ಹಿಡಿದುಕೊಂಡು ಬರ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಅನೇಕರಲ್ಲಿರುವಂಥದ್ದು. ಇನ್ನು ಮಂಗಳೂರಿನ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿನ ದೇರಳಕಟ್ಟೆಯಲ್ಲಿ ಇತ್ತೀಚೆಗೆ ಒಬ್ಬ ಯುವಕ ಮತ್ತು ಯುವತಿಯನ್ನು ಅಪಹರಿಸಿಕೊಂಡು ಹೋದಂಥ ಒಂದು ತಂಡ ಅವರ ಅಶ್ಲೀಲ ದೃಶ್ಯಗಳನ್ನು ಒತ್ತಾಯಪೂರ್ವಕವಾಗಿ ರೆಕಾರ್ಡ್ ಮಾಡಿಸಿತ್ತು. ಆ ನಂತರ ಅವುಗಳನ್ನು ಇಟ್ಕೊಂಡು ಯುವತಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಪಡೆಯುವಂಥ ಪ್ರಯತ್ನವನ್ನು ಮಾಡಿತ್ತು. ಯುವತಿಯದು ಒಂದು ಧರ್ಮ, ಆರೋಪಿಗಳದು ಇನ್ನೊಂದು ಧರ್ಮ. ಇದೇ ಕಾರಣದಿಂದಾಗಿ ಅದು ಒನ್ಸ್ ಅಗೇನ್ ಕೋಮು ಭಾವನೆ ಕೆರಳಿಸೋದಕ್ಕೆ ಕಾರಣ ಆಗಿದೆ. ಉದ್ದೇಶಪೂರ್ವಕವಾಗಿ ನಡೀತಾ ಇರುವಂಥ ಕೃತ್ಯ ಇದು ಲವ್ ಜಿಹಾದ್ ಅನ್ನುವಂಥ ಮಾತುಗಳು ಕೂಡ ಕೆಲವು ಕಡೆ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲಿಗೆ ಈ ದೂರನ್ನು ದಾಖಲಿಸಿದ ವಿಚಾರವಾದಿ ನರೇಂದ್ರ ನಾಯಕ್ ದಂಪತಿ ಇವತ್ತು ಮಾತನಾಡಿದ್ದಾರೆ. ಇದು ಒಂದು ಕ್ರೈಮ್ ಮಾತ್ರ, ಇದೊಂದು ಅಪರಾಧ ಮಾತ್ರ. ಇದರಲ್ಲಿ ಅಪರಾಧಿಯ ಧರ್ಮ ಆಗಲಿ ಅಥವಾ ಪೀಡನೆಗೀಡಾದ ಯುವತಿಯ ಧರ್ಮ ಆಗಲಿ ಮುಖ್ಯ ಆಗೋದಿಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ ಮಂಗಳೂರಿನಿಂದ. ಅವರನ್ನು ಮಾತಾಡಿಸೋದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಬ್ರೇಕ್.